ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಮಯ ಬಂದು 11:30 ಆಗಿದೆ. ಏನಪ್ಪ ಅಂದರೆ ಬೆಳಗ್ಗೆನ ತೋಟಕ್ಕೆ ಬಂದು ವ್ಲಾಗ್ನ ಶುರು ಮಾಡೋಣ, ಕೆಲಸ ಶುರು ಮಾಡೋಣ ಅನ್ನೋಸಕ್ಕೆ ಲೈನ್ ಬ್ಯಾನ್ ಬಂದಿದ್ರು. ಅಂದರೆ ಕಂಬದ್ದು ಲೈನ್ ಚೇಂಜ್ ಮಾಡಬೇಕಾಗಿತ್ತು. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇಲ್ಲೊಂದು ಮರ ಇದೆ. ಆ ಒಂದು ಮರನ ಯಾರು ಒಂದು ರಂಬೆಗಳನ್ನೂ ಕೂಡ ಹೊಡೆಯೋಕ್ಕೆ ದಿಗಿಲ್ಪಡೋರು. ಅದ್ರೊಳ ಮೇಲೇ ಲೈನುಗಳು ಹೋಗಿದ್ವು. ಲೈನ್ ಫಸ್ಟ್ ಹೋಗಿತ್ತು, ಅದಾದಮೇಲೆ ಮರ ಬೆಳ್ಕೊಂಡಿತ್ತು. ಪ್ರತಿಯೊಬ್ಬರು ಕೂಡ ದಿಗಿಲ್ ಬೀಳೋರು. ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಲೈನೇ ಚೇಂಜ್ ಮಾಡಿದ್ವಿ. ಫಸ್ಟ್ನೇದಾಗಿ ಆ ಕೆಲಸ ಮುಗಿಯಿತು. ಬೆಳಗ್ಗೆ ಅದು ಕೂಡ ವ್ಲಾಗ್ ಮಾಡಿದ್ದೀನಿ, ಒಂದು ಸಣ್ಣದಾಗಿ ನೋಡ್ಕೊಂಡು ಬನ್ನಿ. ಓಕೆ, ಅದನ್ನು ಮುಗಿಸ್ಕೊಂಡು ಬಂದಿದ್ದಾದಮೇಲೆ ನೆಕ್ಸ್ಟು ಹಾಗಲಕಾಯಿನ ಪ್ಯಾಕ್ ಮಾಡಿ ಗಾಡಿ ಬಂದಿತ್ತು, ಅದಕ್ಕೂ ಕೂಡ ಹಾಕಿ ಕಳಿಸಿದ್ದಾಯಿತು. ನೆಗ್ದ ಚೋಚ ಹಾಂ, ರೈತರಿಗೂ ಉದ್ಧಾರ ಅನ್ನಂಗೆ ಇಲ್ಲವ, ಗಾಡಿಯಾಗ ನನ್ನ ಉದ್ಧಾರ ಅನ್ನಂಗೆ ಚೌಚಲ್ಲ ದಾಟಿ ರೈತರಣ್ಣು ಉದ್ಧಾರ ಇಲ್ಲ ಬಿಡು. ಗಾಡಿಗೆ ನಂಗೆ ಬದುಕಿಂದ ಅಣ್ಣಕ್ಕೆ ದಾಟಿ ಏನೋ 2 ಲಕ್ಷ ಸಸಿನ ಚೊಚ್ಚಲೆ ಸಸಿಗ್ರಲ್ಲ 2 ಹುಡು ಬೇರೆ ಐಟಮ್ ಬಿಟ್ಟು ಚೋಚಲೆ ಬಾಡಿಗೆ 2 ಮೇಲೆ ಪಂಡಿಕ್ರಿ ಅಲ್ಲ. ಚಿಲ್ಲರೆ ಐಟಮ್ ಎಲ್ಲ ಬೇರೆ ಅಂಗ್ಳು ಕೂತ್ಬಿಡ್ರದ್ದು, ಚೋಚ ಬಿಟ್ಟು ಪಟ್ಕೊರೋದು. ಎರಡನೇಕ್ಕೆ ಬಾಡಿಗೆ ನಣ ಆಗ್ದಲ್ಲ. ಎನ್ನ ಹುಷಾರಿಗ್ದು ಎನ್ನ ಕತೆ. ಇವಾಗ ಸಮಯ ಬಂದು 11:30 ಆಗಿದೆ. ಇವತ್ತು ನಮ್ಮ ಮನೆಯಲ್ಲಿ ಏನಪ್ಪ ಸ್ಪೆಷಲ್ಲು ಅಂತ ಹೇಳಿದ್ರೆ, ಸ್ಪೆಷಲ್ ಏನೂ ಇಲ್ಲ. ಹಿಟ್ಟಿನ ಬೇಳೆ ಸಾರು ಮತ್ತು ವೈಟ್ ರೈಸು. ಏನು ನಂಚ್ಕೊಳಕ್ಕೇನೋ ತಂದಂಗಿದೆಯಾ? ಓಹೋ, ಬೋಂಡ, ರಾತ್ರಿ ಮಾಡಿದ ಬೋಂಡ, ತಂಗ್ಳು ಬೋಂಡ. ಇದೇನು ಎಡೆಯಡಿಕ್ಕಿದೆಯಲ್ಲ ತಿನ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಬೋಂಡ ತಿನ್ನೋಣ. ಬೋಂಡ ಮತ್ತು ಹಿಟ್ಟಿನ ಬೇಳೆ ಸಾರು. ಈಗ ಸಮಯ ಬಂದು 12 ಗಂಟೆ ಆಗಿದೆ. ಆಲ್ಮೋಸ್ಟು ಕರೆಂಟು ಕೂಡ ಬಂದಿದೆ. 12:30 ಆಗಿದೆ, 12:30 ಆಗಿದೆ. ಕರೆಂಟು ಕೂಡ ಬಂದಿದೆ. ಮಾಡೋಕ್ಕೆ ತೋಟದಲ್ಲಿ ಕೆಲಸ ಇದೆ, ಆದರೆ ಬಿಸಿಲು, ಈ ಕಡೆ ಗಾಳಿ ಎರಡೂ ಕೂಡ ಇದೆ. ಏನಂದರೆ ಅಂಥ ಎಮರ್ಜೆನ್ಸಿ ಕೆಲಸ ಏನೂ ಇಲ್ಲ. ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಹೊರಡ್ತಾ ಇದ್ದೀನಿ. ಆ ಕಡೆ ನಮ್ಮಮ್ಮ ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಏನು ಮಾಡ್ತಾಯಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಈ ಕಡೆ ತೊಗರಿಕಾಯಿ ಮತ್ತು ಅವರೆಕಾಯಿ ಎಲ್ಲ ಒಣಗಾಕಿದ್ದಾರೆ ನಮ್ಮಮ್ಮ. ಆ ಕಡೆ ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ, ನೋಡ್ಕೊಂಡು ಬರೋಣ ಬನ್ನಿ. ನಮ್ಮಮ್ಮ ಬಂದು ಅಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ತೊಗರಿಕಾಯಿ ಅವರೆಕಾಯಿ ಏನೋ ಆರಬೇಕು ಅನಿಸುತ್ತೆ. ಈಗ ಮೇಲೆ ಓಡಾಡಿ ಎಷ್ಟು ದಿನ ಆಗಿತ್ತು. ಆಲ್ಮೋಸ್ಟ್ ನಾನು ಆ ಬೀಡಲ್ಲೇ ಓಡಾಡ್ತಾ ಇದ್ದೆ. ಅಲ್ಲಿ ಬೇಲಿ ಕಾಣಿಸ್ತಾ ಇದೆಯಲ್ಲ, ಆ ಬೀಡಾಗಿ ಓಡಾಡ್ತಾ ಇದ್ದೆ. ಬೇಲಿಯಿಂದ ಆ ಕಡೆ ಈ ಕಡೆ ಓಡಾಡಿ ತುಂಬ ದಿನ ಆಗಿತ್ತು. ಯಾಕಂತ ಹೇಳಿದ್ರೆ ಅವರೇ ಗಿಡ ಎಲ್ಲ ಚೆನ್ನಾಗಿ ಬೆಳೆದೋಗಿದ್ವು. ಹಾಗಾಗಿ ಈ ಕಡೆ ಓಡಾಡ್ತಾನೆ ಇರಲಿಲ್ಲ. ಹಾಗೆ ಓಡಾಡ್ಕೊಂಡು ಹೋಗೋಣ ಸುಮ್ಮನೆ ಅಂತ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಏನು ಮಾಡ್ತಾಯಿದ್ರು ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಪ್ರೇಮಕ್ಕ ಅವರೇ, ಇವತ್ತೇನು ಮಾಡ್ತಾ ಇದೀಯ ತಾಯಿ? ನೆನ್ನೆನೇ ಆಗೋಯ್ತು ಅಂದೆ, ಇನ್ನೂ ಕೇಳ್ತಾ ಇದೆಯಾ? ಹಾಂ, ಅದಕ್ಕೆ ಇವತ್ತು ಕೇಳ್ತಾ ಇದೆಯಾ? ವೆರಿ ಗುಡ್. ಬಾಮ ಬಿಸ್ಲಾಗ್ತು, ಹೋಗೋಣ ಸಾಯಂಕಾಲ ಬೇಗ ಬರೋಣ. ಪ್ರೇಮಕ್ಕ, ಹಾಂ, ನನಗೂ ಕೊಡಬೇಕು ಕಾಸು. ಬ್ಯಾಂಕ್ ಹತ್ರಕ್ಕೆ ಹೋದರೆ ಕೊಡ್ತೀಯಾ? ಕೊಡಂಗಿದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ನಡ್ಕೊಂಡೇ ಹೋಗು. ನೋಡಿ, ಬಂದಿದ್ದಕ್ಕೆ ಬಾಮ ಮನೆಗೆ ಹೋಗೋಣ ಅಂದರೆ ಒಂದು ಟ್ಯಾಕ್ಸ್ ಹಾಕ್ತಾಯಿದ್ದಾರೆ, ಕರ್ಕೊಂಡೋಗಿ ಬ್ಯಾಂಕ್ ಹತ್ರಕ್ಕೆ ಬಿಡು ಅಂತ. ಯಾಕಪ್ಪ ಅಂತ ಹೇಳಿದ್ರೆ ಇದಾರಲ್ವಾ 2 ಸಾವಿರ ಹಾಕೋದಕ್ಕೆ ಗೌರ್ಮೆಂಟು, ಸಿದ್ದರಾಮಯ್ಯನವರು. ಅವ್ರು ಹಾಕೋದಕ್ಕೆ ಅವ್ರು ಅಲ್ಲಿ ಹಾಕೋದೇ ತಡ, ಹೋಗಿ ಎತ್ಕೊಬರ್ತಾರೆ, ಖರ್ಚು ಮಾಡ್ಕೊತಾರೆ. ಆ ಥರ ಆಗಿದೆ.
ಯಾವುದೋ ಹೆಣ್ಮಕ್ಳಿಗೆ ಅದೊಂದು ಕೆಲಸ ಮಾಡಿದ್ದಾರೆ. ಗಂಡು ಮಕ್ಕಳಿಗೆ 1,1,000 ಕೂಡ ಹಾಕಲಿಲ್ಲ, ನಮ್ಗೊಂದೊಂದು 1,000 ಹಾಕಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವೇ? ಬೇರೆ ಹೆಣ್ಮಕ್ಳಿಗೆ ಮಾತ್ರ ಹಾಕ್ತಾರೆ, ನಮಗೂ 1,1,000 ಹಾಕಿದ್ರೆ ನಾವೇನು ಬೇಡ ಅಂತ ಇದ್ರಾ? ಓಕೆ, ಇನ್ನು ತೋಟದಲ್ಲಿ ಏನು ಕೂಡ ಕೆಲಸ ಇಲ್ಲ ಆಲ್ಮೋಸ್ಟು. ಹೇಳ್ಬೇಕಾದ್ರೆ ಇನ್ನು ಸಂಜೆ ಏನಿದ್ರು ಬಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆದ್ರಿ. ಯಾಕಂದರೆ ಬೆಳಗಿಂದ ನಾವು ಕೂಡ ಸಾಕಾಗೋಗೈತೆ ನನಗೂ ಕೂಡ. ಯಾಕಂತ ಹೇಳಿದ್ರೆ ಲೈನ್ ಮ್ಯಾನ್ಗಳು ಬಂದು ಆ ಕೆಲಸ ಮಾಡು, ಈ ಕೆಲಸ ಮಾಡು, ಹಾಗಲಕಾಯಿ ತುಂಬು, ಅದನ್ನು ಬಾಕ್ಸ್ ಪ್ಯಾಕ್ ಮಾಡು, ಅದನ್ನು ಮಾರ್ಕೆಟ್ಗೆ ಕಳಿಸ್ಕೊಡು, ನಮಗೂ ಸಾಕಾಗಿದೆ. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. ಮನೆ ಕಡೆ ಹೋಗಿ ಸ್ವಲ್ಪ ಟಿ ವಿ ನೋಡಿಕೊಂಡು ರೆಸ್ಟ್ ಮಾಡಿಕೊಂಡು ಮತ್ತೆ ಬರೋಣ ಸಂಜೆ ತೋಟಕ್ಕೆ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್. ಈಗ ಸಮಯ ಬಂದು 3:15 ಆಗಿದೆ. 3 ಗಂಟೆ 20 ನಿಮಿಷ ಏನೋ ಆಗಿದೆ ಆಲ್ಮೋಸ್ಟು. ಇವಾಗ ಮತ್ತೆ ತೋಟ ಕಡೆ ಬಂದ್ರಿ. ಏನಂದರೆ ಕರೆಂಟ್ ಕೂಡ ಬಂದಿದೆ. 12ವರೆಗೆಲ್ಲ ಆಲ್ಮೋಸ್ಟ್ ಕರೆಂಟ್ ಬಂದಿದೆ. 4:15ವರೆಗೂ ಇರುತ್ತೆ. ಅಷ್ಟೊತ್ತಿಗೆ ತೋಟಕ್ಕೆ ನೀರು ಹಾಯಿಸ್ಕೋಬೇಕು. ಆ ಕೆಲಸ ಮಾಡೋಕ್ಕೆ ಈ ಕಡೆ ನಾನು ಹೋಗ್ತಾ ಇದ್ದೀನಿ, ಈ ಕಡೆ ನಮ್ಮಮ್ಮ ಕುರಿಗಳಿಗೆ ನೀರು ಇಡಬೇಕು ಅಂದ್ಬಿಟ್ಟು ನೀರನ್ನ ಎತ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಓಕೆ, ನಮ್ಮ ಕೆಲಸ ನಮಗೆ, ಅವ್ರ ಕೆಲಸ ಅವ್ರಿಗೆ, ಇಬ್ಬರು ಒಂದೊಂದು ಕೆಲಸ ಮಾಡ್ಕೊತೀವಿ. ಯಾಕಂದರೆ ಕರೆಂಟ್ ಹೋಗ್ಬಿಟ್ರೆ ತಿರ್ಗಾ ಮಧ್ಯರಾತ್ರಿ 3 ಗಂಟೆವರೆಗೂ ಕಾಯಬೇಕಾಗುತ್ತೆ. ನಮ್ಮ ಕಡೆ ಈ ಥರ ಶಿಫ್ಟು. ಇವಾಗ ಸದ್ಯಕ್ಕೆ ಕರೆಂಟ್ ಬಂದಿದೆ. ನಾನು ಹೇಳೋದು ಏನನ್ನ ಸುಳ್ಳಾಗಿದ್ದರೆ ದಯವಿಟ್ಟು ನೀವೇ ನೋಡ್ಕೊಂಬಿಡ್ರಿ ಬಲ್ಪ್ನ. ಇವಾಗ ಮೋಟ್ರನ್ನ ಆನ್ ಮಾಡಬೇಕು. ಗುಯ್ ಸ್ಟಾರ್ಟ್ ಆಯಿತು. ಬನ್ನಿ ಹೋಗೋಣ. ಅಕ್ಕ ಬಾಯ್. ಅಮ್ಮ ನೀರು ಹಿಡಿಯೋಕೆ ಹೋಗ್ತಾ ಇದ್ದಾರೆ. ಕುರಿಗಳಿಗೆ ನೀರು ಇಕ್ಕಕ್ಕೆ ನಾನು ಈ ಕಡೆ ತೋಟಕ್ಕೆ ನೀರು ಹಾಯಿಸ್ಬೇಕು. ಹಾಗಾಗಿ ಮೋಟ್ರನ್ನೆಲ್ಲ ಆನ್ ಮಾಡಿ ಮತ್ತೆ ಗೆಟ್ ವಾಲ್ನ ತಿರ್ಸೋಕ್ಕೆ ಹೋಗ್ತಾ ಇದ್ದೀನಿ ಕಣ್ರಿ. ಏನು ಈ ಬಿಸಿ ಹಿಂಗೆ ಹೊಡಿತೈತೆ, ಕಸ ಕಡ್ಡಿ ಹಾಳು ಮೂಳು ಎಲ್ಲ ಒಣಿಕೊಂಡು ಹೋಗ್ಬಿಡ್ತು. ಪಾಪ ಒಂದು ಜೀವಧಾನಿಗಳಿಗೆ ಬಲೆ ಕಷ್ಟ ನೋಡ್ರಿ. ನಮ್ಮ ಬೋರಲ್ಲಿ ಇಷ್ಟು ಮಾತ್ರ ನೀರಂತೂ ಬರೋದಿಲ್ಲ. ನಮ್ಮ ಬೋರಲ್ಲಿ ಬರೋದು ಕಡಿಮೆ. ದೇವ್ರು ಅಷ್ಟು ಮಾತ್ರ ಆದರೂ ಕೊಟ್ಟಿದ್ದಾನೆ, ಖುಷಿ ಪಡೋಣ. ಏನಂದರೆ ಇದು ಸಂಪ್ ಮೋಟ್ರದ್ದು ರೀ. ಸಂಪಲ್ಲಿರೋ ನೀರೇ ಮತ್ತೆ ರಿಟರ್ನ್ ಓಡ್ತಾ ಇರೋದು. ಒಂದು ವೇಳೆ ಏನಾರ ಈ ಥರ ನೀರು ಹಳ್ಳಿನಲ್ಲಿರೋ ರೈತರಿಗೆ ಸಿಕ್ಬಿಟ್ರೆ ಅವನಂಥ ಸಾಹುಕಾರ ಈ ಭೂಮಿ ಮೇಲೆ ಇನ್ನೊಬ್ಬನಿಲ್ಲ. ಈ ಥರ ಬೇಸಿಗೆನಲ್ಲಿ, ಈ ಥರ ಸುಡೋ ಬೇಸಿಗೆನಲ್ಲಿ ಮರ ಗಿಡ ಕಳ್ಳಿ ಬಳ್ಳಿ ಹುಲ್ಲುಗಳು ಆಳು ಮುಳು ಎಲ್ಲ ಒಣ್ಕೊಂಡು ಹೋಗ್ಬಿಟ್ಟವೆ ನೋಡ್ರಿ. ಈ ಒಂದು ಬರಗಾಲದಲ್ಲಿ ಈ ಥರ ನೀರು ಯಾರಿಗಾದ್ರೂ ಬಂದರೆ ರೈತರಿಗೆ ಅವನಂಥ ಸಾಹುಕಾರ ಈ ಭೂಮಿ ಮೇಲೆ ಇನ್ನೊಬ್ಬನು ಇರಲಿಕ್ಕಿಲ್ಲ. ಅಂದರೆ ಬರೋರ್ಗೆ ಬರುತ್ತೆ. ಅವರು ದೇವ್ರನ್ನ ಕೇಳ್ಕೊಂಡು ಬಂದಿರೋರು. ನಾವು ದೇವ್ರಿದ್ರೆ ನನ್ನ ಮಕ್ಕಳು ಕೇಳ್ಕೊಂಡು ಬಂದಿಲ್ಲ. ಓಕೆ, ಏನೂ ಮಾಡೋಕ್ಕಾಗಲ್ಲ. ಹಣೆ ಬರ ಇರೋರ್ಗೆ ಮಾತ್ರ ಆ ಥರ ಸಿಗುತ್ತೆ. ಈ ಕಡೆ ನಿಧಾನಕ್ಕೆ ಗೇಟ್ ವಾಲ್ ತಿರ್ಸ್ತಾ ಇದ್ದೀನಿ. ಇಲ್ಲಿ ಯಾವುದೋ ಒಂದೊಂದು ಹನಿ ನೀರು ಬೀಳುತ್ತೆ ಅಂತ ನಮ್ಮಮ್ಮ ಪುದೀನ ಬೇರೆ ಹಾಕ್ಬಿಟ್ಟಿದ್ದಾರೆ. ಯಾಕೆ ಜಾಗ ವೇಸ್ಟ್ ಮಾಡೋದು ಅಂತ. ಓಕೆ, ಇವಾಗ ಅರ್ಧ ಸಂಪ್ ನೀರು ಕೊಡ್ತಾ ಇದೆ. ಇನ್ನು ಅರ್ಧ ಸಂಪ್ ನೀರು ತೋಟಕ್ಕೆ ಓಡ್ತಾ ಇದೆ. ಬನ್ನಿ ತೋಟವನ್ನು ತೋರಿಸ್ತೀನಿ ಯಾವ ರೀತಿಯಾಗಿ ಓಡುತ್ತೆ, ನಿಮಗೆ ಗೊತ್ತಿರುತ್ತಲ್ಲ. ಮೋಟ್ರನ್ನ ಆನ್ ಮಾಡಿದ್ದಾಯಿತು, ಗೇಟ್ ವಾಲು ಕೂಡ ತಿರ್ಸಿದ್ದಾಯಿತು. ಇವಾಗ ಸದ್ಯಕ್ಕೆ ಹಾಗಲ್ ಗಿಡಕ್ಕೆ ನೀರು ಓಡ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಇವಾಗ ಹಾಗಲ್ ಗಿಡಕ್ಕೆ ಹೀಟಾಗಿಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಇದು ಅರ್ಧ ಆದಮೇಲೆ ನೆಕ್ಸ್ಟ್ ಸಂಟಟಾಗಿ ಬಿಟ್ಕೊತೀನಿ. ಅದಾದಮೇಲೆ ಮೇಲಿಂಟಾಗಿ ಬಿಟ್ಕೊತೀನಿ. ಈ ಥರ ನಡೆಯುತ್ತೆ ಕಣ್ರಿ ನಮ್ಮ ಕೆಲಸಗಳು. ತೋಟಕ್ಕೆ ಇವಾಗ ನೀರೆಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಏನಪ್ಪ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ ಅಂತ ನೀವು ಯಾರಾದ್ರು ಕೇಳಿದ್ರೆ, ನೆಕ್ಸ್ಟ್ ಬಂದು ನಾನು ತೊಂಡೆಕಾಯಿ ಬಿಡಿಸೋದಕ್ಕೆ ಬೇಷನ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಕಣ್ರಿ. ಇವಾಗ ಒಂದು ಸ್ವಲ್ಪ ಬಿಡಿಸಿ ಮಾಡ್ಕೊತೀವಿ, ಮತ್ತು ಬೆಳಗ್ಗೆಗೆ ಒಂದು ಸ್ವಲ್ಪ ಬಿಡಿಸಿ ಮಾಡ್ಕೊತೀವಿ. ಆ ಥರ ಬಿಡಿಸಿ ಮಾಡ್ಕೊಂಡ್ರೇ ನಮಗೆ ಮೂಟಿಗಳಾಗೋದು, ಇಲ್ಲಾಂದರೆ ಆಗೋದಿಲ್ಲ. ಯಾಕಂದರೆ ಬಿಡಿಸೋದು ನಾನು ಮತ್ತು ನಮ್ಮಮ್ಮ ಇಬ್ಬರೇ, ಲೇಬರ್ಸ್ ಯಾರು ಕೂಡ ಬರೋದಿಲ್ಲ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಬೆಳಗ್ಗೆ ಒಂದು ಸ್ವಲ್ಪ ಕಿತ್ಕೊಂಡ್ರೆ ನಮಗೂ ಬೆಳಗ್ಗೆ ಬೇಗ ಮೂಟೆ ಆಗುತ್ತೆ. ಗಾಡಿ ಬರೋಸಕ್ಕೆ ನಾವು ಕೂಡ ಟೈಮಿಂಗ್ಸ್ನ ಪಿಕಪ್ ಮಾಡಿ ತೊಂಡೆಕಾಯಿ ಮೂಟೆನ ಗಾಡಿಗೆ ಹಾಕಿ ಕಳಿಸ್ಬೋದು ಕಣ್ರಿ. ಬನ್ನಿ ತೊಂಡೆಕಾಯಿ ಬಿಡಿಸೋಣ. ಈಗ ಸಂಜೆ ಬಂದು 5 ಗಂಟೆ ಆಗಿದೆ. ಏನಪ್ಪ ಮಾಡ್ತಾಯಿದ್ದೀವಿ? ತೊಂಡೆಕಾಯಿ ಗಿಳ್ತಾ ಇದ್ದೀವಿ. ಈ ಸಾಲ ಬಂದು ನಾನು ಬಿಡಿಸ್ತಾ ಇದ್ದೀನಿ, ಆ ಸಾಲ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಏನಂದರೆ ಹಾಗಲ್ ಗಿಡದಲ್ಲಿರೋದು ಹುಡುಕ್ಲಾಡ್ಕೊಂಡು ಕೀಳಬೇಕು. ಇದರಲ್ಲಿ ಸ್ವಲ್ಪ ಕಷ್ಟನೇ. ಓಕೆ, ಏನು ಮಾಡೋಕ್ಕಾಗಲ್ಲ, ಕಷ್ಟ ಅಂತ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಬಿಡಿಸ್ತಾ ಇದ್ದೀವಿ. ಏನಂದರೆ ಮೇಲಿಂದ್ರಲ್ಲಿ ಬೇರೆ ತೊಂಡೆಕಾಯಿ ಇರೋದು, ಅದರಲ್ಲಿ ಚೆನ್ನಾಗಿ ಬಿಡಿಸ್ಬೋದು, ಚೆನ್ನಾಗಿ ಕೈ ಆಡುತ್ತೆ. ಇದರಲ್ಲಿ ಸುರುಗು ಹಾಗಲ್ ಗಿಡ ಇವೆಲ್ಲ ಇರೋ ಕಾರಣ ಹುಡುಕ್ಲಾಡ್ಕೊಂಡು
ಕಾಯಿನ ಕೀಳಬೇಕಾಗುತ್ತೆ. ಓಕೆ, ಏನು ಮಾಡೋಕ್ಕಾಗಲ್ಲ, ಹೇಗೋ ಮಾಡಿ ಕೀಳೋಣ, ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಈಗ ಸಮಯ ಬಂದು ಕರೆಕ್ಟಾಗಿ 6 ಗಂಟೆ 13 ನಿಮಿಷ ಆಗಿದೆ. ಇಷ್ಟೊತ್ತು ಗಂಟೆ ಕಾಯಿ ಬಿಡಿಸ್ಕೊಂಡಿದ್ರೆ ಓಕೆ, ಇನ್ನು ಕತ್ಲಾಗ್ತಾ ಬಂತು. ಸೂರ್ಯ ಕೂಡ ಮುಳುಗ್ತಾ ಬಂದಿದ್ದಾನೆ. ಸೂರ್ಯನೇ ಕಾಣಿಸ್ತಾ ಇಲ್ಲ, ಆಲ್ಮೋಸ್ಟ್ ನೋಡ್ತಾ ಇದ್ದೀರಲ್ವ, ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ರೈತ ಬೆಳೆಸ್ಬೇಕು ಅಂತ ಏನೋ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೆ ನೋಡ್ತಾ ಇರೋರಲ್ಲ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಫಟಾಫಟ್ ಅಂತ ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.